ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದು ಬಂದು ಬುಧವಾರ ಮತ್ತು ಗುರುವಾರದ ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗು ಮಾರ್ನಿಂಗ್ ನಾನು ಟೊಮೆಟೊ ಬಾತ್ ಮಾಡೋಣ ಅಂತೇಳಿ ನಾನು ಈ ಮಡಕೆ ತಂದು ತಿಂಗಳ ಮೇಲೆ ಆಯಿತು, 1.5 ತಿಂಗಳು ಆಗ್ತಾ ಬಂತು. ಒಬ್ಬ ಎಪ್ಪ ಬಂದಿದ್ದ ಅಷ್ಟೇ. ಅದಕ್ಕೋಸ್ಕರ ನಾನು ಟೊಮೆಟೊ ಬಾತೆ ಮಾಡೋಣ, ಯಾವಾಗಲೂ ಸಾಂಬಾರು ಮಾಡೋದೇನು ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತೆ ಮಾಡಿ ಎತ್ಕೊಂಡೋಗಿ ತೋಟದ ಹತ್ರ ಇಟ್ಬಿಟ್ಟು ಬಂದು ಸಂಜೆ ಮೇಲೆ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಚಂದು ಸೈಕಲ್ ತುಳಿಯೋದು ಹೇಳ್ಕೊಟ್ಟಿದ್ದೆ ಚಂದುಗೆ. ಸೊ ಅದಕ್ಕೆ ಅವಳು ಇವಾಗ ಸೈಕಲ್ ತುಳಿಯೋದು ಕಲ್ತ್ಕೊಂಡ್ಬಿಟ್ಟು ಯಾವಾಗಲೂ ಸೈಕಲ್ ಎತ್ಕೊತಾ ಇರ್ತಾಳೆ. ಬೆಳಗ್ಗೆ ಎದ್ದಿದ ತಕ್ಷಣ ಸೈಕಲ್ ತುಳಿತಾಳೆ, ಸಂಜೆವರೆಗೂ ಆವಾಗ ಕರೆಂಟ್ ಏನಾರು ಹೋದರೆ ಸೈಕಲ್ ತುಳಿಯೋದು ಬರ್ತಾಳೆ, ಕೇಬಲ್ ಹೋದರೆ ಸೈಕಲ್ ತುಳಿಯೋದು ಬರ್ತಾಳೆ. ಹೋಮ್ವರ್ಕೆಲ್ಲ ಮುಗಿಸಿ ಸೈಕಲ್ ತುಳಿತಾ ಇದ್ಲು. ಸೊ ಅದಕ್ಕೆ ಅದನ್ನಾಗೆ ಬ್ಲಾಗ್ ಮಾಡಿದೆ. ಮತ್ತು ಇದು ನೆಕ್ಸ್ಟ್ ಡೇ ಬ್ಲಾಗ್. ಕೆಲಸದವ್ರು ಬಂದಿದ್ರು, ಕೂಲೋರು ಬಂದಿದ್ದರು. ಸೊ ಅವ್ರಿಗಂದ್ಬಿಟ್ಟು ನಾನು ಬಸ್ಸಾರು ಮಾಡ್ತಾಯಿದ್ದೆ. ಮತ್ತು ಬೇಗ ಅಡುಗೆ ಮಾಡಿ ಆಮೇಲೆ ಕಳಶ ಇಡಬೇಕು ಇವತ್ತು ಅಂತ ಅಂದ್ಕೊಂಡೆ. ಮೊನ್ನೆ ವಾರ ಕಳಶ ಇಡಬೇಕಾಯಿತು, ಇರೋದಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ಈ ವಾರ ಇಟ್ಬಿಡೋಣ ಅಂತ ಹೇಳಿ ಇವತ್ತು ಗುರುವಾರ ಸಂಜೆ ಇಟ್ಬಿಟ್ರೆ ಕಳಶ ನನಗೆ ಶುಕ್ರವಾರಕ್ಕೂ ಆಗುತ್ತೆ. ಅದಕ್ಕೋಸ್ಕರ ನಾನು ಗುರುವಾರನೇ ಇಟ್ಕೊತೀನಿ. ನಾವು ಗುರುವಾರನೂ ಪೂಜೆ ಮಾಡ್ತೀವಿ ಸಾಯಿಬಾಬಾಗೆ ಮತ್ತು ರಾಯರಿಗೆ. ಸೊ ಅದಕ್ಕೋಸ್ಕರ ನಾನು ಗುರುವಾರ ಇಟ್ಟರೆ ಶುಕ್ರವಾರಕ್ಕೂ ಆಗುತ್ತೆ ಅಂತೇಳಿ ನಾನು ಗುರುವಾರನೇ ಇಟ್ಬಿಡ್ತೀನಿ. ಯಾವಾಗಲೂ ಗುರುವಾರನೇ ಜಾಸ್ತಿ ಇಡೋದು. ಆಲ್ಮೋಸ್ಟ್ ಗುರುವಾರ ಇಟ್ಟಿಲ್ಲ, ಏನಾದರೂ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಅಂದರೆ ಮಾತ್ರ ಶುಕ್ರವಾರ ನಾನು ಇಡೋದು ಕಳಶ. ಮತ್ತು ಮೊನ್ನೆ ಅಮಾವಾಸ್ಯೆ ಇತ್ತು, ಇಡಬೇಕಾಗಿತ್ತು, ಬಟ್ ಇರೋದಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಇಡೋಣ ಅಂತೇಳಿ ಎಲ್ಲ ಕ್ಲೀನಿಂಗ್ ಅಡುಗೆ ಮಾಡಿ ಕಳಿಸ್ಬಿಟ್ಟೆ ನಮ್ಮ ಅತ್ತೆ ಕೈಲಿ. ಯಾವಾಗಲೂ ನಾನೇ ಎತ್ಕೊಂಡು ಹೋಗ್ತಾಯಿದ್ದೆ. ಸರಿ ಇವತ್ತು ಎತ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಕಳಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಬೇಗ ಕ್ಲೀನ್ ಮಾಡಿ ಗೋಡೆ ಎಲ್ಲ ಸುಮಾರು ಗಲೀಜಾಗಿತ್ತು. ಈ ನಡುವೆ ಯಾವಾಗಲೂ ಕೂಲೋರಿದ್ರು. ಸೊ ಅದಕ್ಕೆ ಗೋಡೆ ಎಲ್ಲ ತುಂಬ ಗಲೀಜಾಗಿತ್ತು, ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಸಂಜೆ ಮೇಲೆ ಕಳಶ ಇಡೋಣ ಅಂತೇಳಿ ನಾನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಖುಷ್ವಿಕ್ಕೂ ಸಹ ಬಂದರು. ಖುಷ್ವಿಕ್ಕೂ ನಮ್ಮತ್ತೆ ಚಂದು ನಮ್ಮ ಅವ್ವ ಬಂದರು ತೋಜತ್ತದಿಂದ. ಮತ್ತು ಅವ್ರನ್ನ ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ನಮ್ಮತ್ತೆ ಕರ್ಕೊಂಡೋದ್ರು ಆಚೆ. ಆವಾಗ ಮನೆಗಳೆಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟೆ ನಾನು, ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು. ಅವರಿದ್ದರೆ ಏನು ಕೆಲಸನೂ ಆಗಲ್ಲ. ಸೊ ಅದಕ್ಕೆ ಅವನು ಇಲ್ದಿದ್ದಾಗ ಎಲ್ಲ ಕೆಲಸ ಮಾಡಿಕೊಂಡೆ. ಆಮೇಲೆ ಮನೆಯೆಲ್ಲ ಒರೆಸಿ ಕೆಳಗೆ ಮನೆ ಒರೆಸೋ ಅಷ್ಟರಲ್ಲಿ 1 ಆಗಿತ್ತು. ಸರಿ ಅಂತೇಳಿ 12 ಹಂಗೆ ಖುಷ್ವಿಕ್ನ ಮಲಸಿ ಆಮೇಲೆ ನಾನು ಅವನು ಎದ್ಮೇಲೆ ಇನ್ನೊಂದು ಸತಿ ಊಟ ಎಲ್ಲ ಮಾಡಿಸಿ ಆಮೇಲೆ ಸ್ನಾನ ಮಾಡಿ ನಾನು ಕಳಶ ಇಡೋದಕ್ಕೆ ಬಂದೆ. ನಾನು ಕಳಶ ಇಡೋದು ಬರೋ ಫಸ್ಟಿಗೆ 6 ಗಂಟೆ ಆಗಿತ್ತು. 6 ಗಂಟೆಯಿಂದ 7:30 8 ಗಂಟೆ ಆಯಿತು ನಾನು ಕಳಶ ಇರೋ ಅಷ್ಟರಲ್ಲಿ. ನಮ್ಮ ಮನೇಲಿ ಬೇರೆ ದೇವ್ರ ಮನೆ ಇರೋದು. ಸೊ ಕೆಳಗಿಂದ ಎಲ್ಲ ಒಂದೊಂದು ತೊಗೊಬರ್ಬೇಕಲ್ವ, ಕೆಳಗೆ ಹೋಗಿ ಕಳಶ ತೊಗೊಬರ್ಬೇಕು ಮತ್ತು ಎಲ್ಲ ತರಬೇಕಲ್ವ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಕಳಶ ಇಡೋದು. ಮತ್ತು ನಾನು ಮಲಗೋದು 10 ಬಂದೆ. ಆಗ ಸಹ ದೀಪಗಳು ನೋಡಿ ಉರಿತಾನೆ ಇತ್ತು. ಮತ್ತು ಖುಷ್ವಿಕ್ಕೂ ಹಾಲು ಕೊಟ್ಟಿದ್ದೆ, ಕುಡ್ಕೊಂಡು. ಪಿಕಾಚು ಅಂದರೆ ತುಂಬ ಇಷ್ಟ ಅವನಿಗೆ. ಪಿಕಾಚುವನ್ನು ಎತ್ಕೊತಾನೆ ಹೋಗಿ ನೋಡಿ. ಬೇಕಾದರೆ ಪಿಕಾಚು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಹಾಗೆ ನಿದ್ದೆ ಮಾಡ್ದ ಖುಷ್ವಿಕು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪ್ಲೀಸ್.